ಹಾಯ್ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂತ ಅನ್ಕೊಳ್ತಾ ಇದ್ದೀರಾ, ಇವತ್ತು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲಲ್ಲಿ ಆಪಲ್ SE ವಾಚ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ನಮ್ಮ ಚಾನಲಲ್ಲಿ ಇದು ಎರಡನೇ ಆಪಲ್ ವಾಚ್. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಈ ಪರ್ಟಿಕ್ಯುಲರ್ ಆಪಲ್ SE ವಾಚ್ ಸೆಲ್ಯುಲರ್ ವೇರಿಯಂಟ್ ನೋಡ್ತಿದ್ದೆ. ಸ್ಪೇಸ್ ಗ್ರೇನೇ ಬೇಕಿತ್ತು, ಕಲರ್ ಕೂಡ ನನಗೆ. ತುಂಬ ಸ್ಟೋರ್ಸ್ಗೆ ಹೋಗಿದೆ, ಇಮೇಜಿನ್ ಸ್ಟೋರ್ಸ್ಗೆ, ಅಲ್ಲಿ ಕೂಡ ಔಟ್ ಆಫ್ ಸ್ಟಾಕ್ ಆಗಿತ್ತು. ಡ್ಯೂ ಟು ಈ ಟ್ಯಾಕ್ಸಸ್ ಎಲ್ಲ ಆ್ಯಕ್ಚುಲಿ ಏಪ್ರಿಲ್ ಮೇಲೆ ಜಾಸ್ತಿ ಆಗ್ತಿದೆ ಅಂತೆ, ಎಸ್ಪೆಷಲಿ ಫಾರ್ ಆಪಲ್ ಪ್ರಾಡಕ್ಟ್ಸ್. ಸೊ ಅದರಿಂದ ಇವಾಗೆಲ್ಲ ಬ್ಲಾಕ್ ಮಾಡ್ತಿದ್ದಾರೆ. ಸೊ ನೀವೇನಾದರೂ ಆಪಲ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂದರೆ ಇದೇ ರೈಟ್ ಟೈಮ್. ಸೊ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ, ಯಾಕಂದರೆ ಅದಾದಮೇಲೆ ನಿಮ್ಗೆ ಏಪ್ರಿಲ್ ಮೇಲೆ ತುಂಬಾ ಜಾಸ್ತಿ ಆಗುತ್ತೆ ಪ್ರೈಸಸ್ ಎಲ್ಲ. ಸೊ ನಾನಿಲ್ಲಿ ಎಲ್ಲ ಕಡೆ ನೋಡಿದೆ, ಎಲ್ಲ ಕಡೆ ಇಮ್ಯಾಜಿನ್ ಸ್ಟೋರ್ಸಲ್ಲಿ ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿತ್ತು. ಸೊ ಹೀಗೆ ರೀಸೇಲರ್ಸ್, ನಾನು ಬೇರೆ ವೆಬ್ಸೈಟ್ಸ್ ಎಲ್ಲ ನೋಡ್ತಿರುವಾಗ ಒಬ್ಬರು ರೀಸೇಲರ್ ಹತ್ರ ಈ ಪರ್ಟಿಕ್ಯುಲರ್ ವೇರಿಯಂಟ್ ಅವೈಲೇಬಲ್ ಇತ್ತು. ಬುಕ್ ಮಾಡಿದೆ. ವಿತಿನ್ 3 days ಅವರು ಡೆಲಿವರಿ ಮಾಡ್ತೀನಿ ಅಂದರು. ಬಟ್ 15 days ಆಯಿತು ನನಗೆ ಈ ಪ್ರಾಡಕ್ಟ್ ಸಿಗೋದಕ್ಕೆ. ಸೊ ಫೈನಲಿ ಇವತ್ತು ನನ್ನ ಕೈಯಲ್ಲಿದೆ. ಈ ಆಪಲ್ ಪ್ರಾಡಕ್ಟ್ಸ್ನ ಅನ್ಬಾಕ್ಸಿಂಗ್ ಮಾಡೋ ಮಜಾನೇ ಬೇರೆ. ನನಗಂತೂ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ಆಪಲ್ ಅವರ ಪ್ಯಾಕೇಜಿಂಗ್ ತುಂಬ ಪ್ರೀಮಿಯಮ್ ಆಗಿರುತ್ತೆ. ಆ್ಯಂಡ್ ಬಾಕ್ಸ್ ನೋಡೋದಕ್ಕೆ ಪ್ಲೇನ್ ಆಗಿದೆ, ಸಿಂಪಲ್ ಆಗಿದೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನೀವು ನೋಡ್ಬೋದು ಆಪಲ್ ಲೋಗೋನ ನೋಡ್ಬೋದು, ವಾಚ್ ಅಂತ ಬರ್ತಿದ್ದಾರೆ. ಸೊ ಇನ್ ಬ್ಯಾಕ್ ಸೈಡ್ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ, ನಾನು ಯಾವ ಕಲರ್ನ ಚೂಸ್ ಮಾಡಿದ್ದೀನಿ ಅದನ್ನು ನೀವು ಇಲ್ಲಿ ನೋಡ್ಬೋದು. ನಾನು ಸೆಲೆಕ್ಟ್ ಮಾಡಿರೋದು ಸ್ಪೇಸ್ ಗ್ರೇ ಅಲ್ಯೂಮಿನಿಯಂ ಕೇಸ್, ಬ್ಲ್ಯಾಕ್ ಸ್ಪಾಟ್ ಬ್ಯಾಂಡ್. ಆ್ಯಂಡ್ ಇದರಲ್ಲಿ ನಿಮಗೆ ಆಪಲ್ ಈ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ಪರ್ಟಿಕ್ಯುಲರ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ಆ್ಯಕ್ಚುಯಲ್ ಪ್ರೈಸ್ ಬಂದು 36,900 ರುಪೀಸ್. ನಾನು ಪರ್ಚೇಸ್ ಮಾಡಿದ್ದು 30,000 ರುಪೀಸ್ಗೆ. ನಾನು GST ಥ್ರೂ ಆ್ಯಂಡ್ HDFC ಕಾರ್ಡ್ನ ಯೂಸ್ ಮಾಡಿಕೊಂಡು ನನಗೆ 30,000 ರುಪೀಸ್ಗೆ ಸಿಕ್ಕಿದೆ. ಸೊ ಬನ್ನಿ ಈ ಪ್ರಾಡಕ್ಟ್ ಇನ್ನು ಹೇಗಿದೆ ಅಂತ ಈಗ ಅನ್ಬಾಕ್ಸ್ ಮಾಡಿ ನೋಡೋಣ. ಸೊ ಇದನ್ನು ಓಪನ್ ಮಾಡೋದು ಕೂಡ ತುಂಬಾ ಈಸಿ. ಇಲ್ಲಿ ನಿಮಗೆ ಆ್ಯರೋ ಮಾರ್ಕ್ ಒಂದು ಕೊಟ್ಟಿದ್ದಾರೆ, ಅದನ್ನು ಜಸ್ಟ್ ಈ ಥರ ಎಳೆದ್ರೆ ಸಾಕು, ನಿಮಗೆ ಈಸಿಯಾಗಿ ರ್ಯಾಪರ್ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಕವರ್ ಬಂದಿದೆ ಅಂತ. ಸೊ ಈ ಕವರ್ನ ಕಿತ್ತಾಕೋಣ. ಆ್ಯಂಡ್ ಇದನ್ನು ಓಪನ್ ಮಾಡೋದು ಕೂಡ ಸೇಮ್. ಇಲ್ಲಿ ನಿಮ್ಗೆ 2 ಇದು ಕೊಟ್ಟಿದ್ದಾರಲ್ಲ, ಸೊ ಜಸ್ಟ್ ಇದನ್ನು ಈ ಥರ ಓಪನ್ ಮಾಡಿ. ಸೊ ನಿಮ್ಗೆ ಯಾವುದೇ ಸೀಸರ್ಸ್ ಏನೂ ಬೇಡ, ಈಸಿಯಾಗಿ ಕೈಯಲ್ಲೇ ಅನ್ಬಾಕ್ಸಿಂಗ್ ಮಾಡ್ಬೋದು. ವಾವ್, ಇಷ್ಟು ಕಲರ್ಫುಲ್ ಆಗಿದೆ ಅಲ್ಲ. ಓ, ಇದರಲ್ಲಿ ನಿಮಗೆ 2 ಪ್ಯಾಕೇಜಿಂಗ್ ಕೊಟ್ಟಿದ್ದಾರೆ. ಸೊ ಇದು ಬ್ಯಾಂಡ್ ಇದೆ ಇಲ್ಲಿ. ಸೊ ಫಸ್ಟ್ ಈ ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡೋಣ. ಸೊ ಇಲ್ಲಿ ನಿಮಗೆ ಗ್ರೀನ್ ಕಲರ್ ಕಾಣುತ್ತಲ್ಲ, ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದೆ. ಸೊ ಅದನ್ನು ಜಸ್ಟ್ ಈ ಥರ ಫುಲ್ ಮಾಡಿ ನಿಮಗೆ ಬಾಕ್ಸ್ ಈಸಿಯಾಗಿ ಅನ್ರ್ಯಾಪ್ ಆಗುತ್ತೆ. ಸೊ ಬಾಕ್ಸ್ ಒಳಗಡೆ ಏನೇನಿದೆ ಅಂದರೆ, ಸೊ ಇದರಲ್ಲಿ ಡೀಟೇಲ್ಸ್ ಇದೆ. ಓಕೆ, ಏನೇನು ಹೇಗೆ ಇದು ಯೂಸ್ ಮಾಡೋದು ಅಂತ. ಸೊ ನಾನು ಸೆಲೆಕ್ಟ್ ಮಾಡಿರೋದು ಸ್ಪೇಸ್ ಗ್ರೇ. ಸೊ ಇದು ಓಕೆ, ಚಿಕ್ಕ ಕೈ ಇರೋರಿಗೆ ಇದು ಸಾಕಾಗುತ್ತೆ. ತುಂಬ ದಪ್ಪ ಇದ್ದು ಅವ್ರಿಗೆ ಎಕ್ಸ್ಟ್ರಾ ಬ್ಯಾಂಡ್ ಬೇಕಾದರೆ ಅವ್ರು ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಬ್ಯಾಂಡ್ ಕ್ವಾಲಿಟಿ ಹೇಗಿದೆ ಅಂತ ಈಗ ಚೆಕ್ ಮಾಡೋಣ. ನೋಡಿ, ತುಂಬಾ ಸಾಫ್ಟ್ ಆಗಿದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು, ಸಖತ್ ಪ್ರೀಮಿಯಮ್ ಆಗಿದೆ. ಸೊ ಇದಕ್ಕೆ ಆಮೇಲೆ ಬರೋಣ. ನೆಕ್ಸ್ಟ್ ಇನ್ನೇನೇನಿದೆ ಅಂತ ನೋಡೋಣ. ಸೊ ಇದನ್ನು ಸೇಮ್, ಇದು ಜಸ್ಟ್ ನೀವು ಹೇಗೆ ಮೊಬೈಲ್ ಅನ್ಬಾಕ್ಸ್ ಮಾಡ್ತೀರಾ ಆ ಥರ ಇದೆ. ಈ ಥರ ಓಪನ್ ಮಾಡಬೇಕು. ಸೇಮ್ ಡಿಸೈನ್ ಬೈ ಆಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಇದೆ. ಈಗ ಬಾಕ್ಸ್ ಓಪನ್ ಮಾಡಿ ಇದರೊಳಗಡೆ ಏನೇನಿದೆ ಅಂತ ಚೆಕ್ ಮಾಡೋಣ. ಸೊ ಇದರಲ್ಲಿ ಹೇಗೆ ನೀವು ಇದನ್ನು ಯೂಸ್ ಮಾಡೋದು ಅಂತ ನಿಮಗೆ ಸ್ಟೆಪ್ ವೈಸ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಡಿ 1 2 3. ಸೊ ಸ್ಟೆಪ್ ವೈಸ್ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಚಾರ್ಜಿಂಗ್ ಕೂಡ ಹೇಗೆ ಮಾಡೋದು ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಆಮೇಲೆ ನಾವು ಡೀಟೇಲ್ ಆಗಿ ಓದೋಣ. ಸೊ ವಾಚ್ ಫೇಸ್ ಕೂಡ ಅಷ್ಟೇ, ನಿಮಗೆ ಇಲ್ಲಿ ಹೇಗಿದೆ ಅಂತ ನಿಮಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ.
ಸೊ ಇನ್ನೇನೇನಿದೆ ಬಾಕ್ಸಲ್ಲಿ, ಸೊ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ನಿಮಗೆ ಬ್ರಿಕ್ ಕೊಟ್ಟಿಲ್ಲ. ಸೊ ಇಲ್ಲಿ ಚಾರ್ಜ್ ಮಾಡ್ಕೋಬೋದು. ವಾಚ್ನ ಇಲ್ಲಿ ಪ್ಲೇಸ್ ಮಾಡಬೇಕು, ವಾಚ್ ಪೀಸ್ನ. ಇಲ್ಲಿ ಬಂತು ನಮ್ಮ ವಾಚ್ ಪೀಸ್. ಸೊ ಇದನ್ನ ಈಗ ಅನ್ರ್ಯಾಪ್ ಮಾಡೋಣ. ಸೊ ಇದು ವಾಚ್ ಪೀಸ್. ಸೊ ಇದು ನಮಗೆ ಸೆಲ್ಯುಲಾರ್ GPS ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸೆಲ್ಯುಲಾರ್ ಅಂದರೆ ನಿಮ್ಗೆ ಇಲ್ಲಿ ರೆಡ್ ಕಲರ್ ಮಾರ್ಕ್ ಕಾಣುತ್ತೆ ನೋಡಿ, ಕಾಣಿಸುತ್ತಾ? ಸೊ ರೆಡ್ ಕಲರ್ ಮಾರ್ಕ್ ಥರ ಇದೆ ಅಲ್ಲ ಇಲ್ಲಿ ರೌಂಡ್ ಸರ್ಕ್ಯುಲರಲ್ಲಿ. ಸೊ ಅದಿದ್ರೆ ಸೆಲ್ಯುಲಾರ್ ಅಂತ, ಅದಿಲ್ಲ ಅಂದರೆ GPS ಅಂತ. ಸೊ ಬನ್ನಿ ಈಗ ಕಂಪ್ಲೀಟ್ಲಿ ವಾಚ್ನ ಬ್ಯಾಂಡ್ನೆಲ್ಲ ಅಸೆಂಬಲ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಬನ್ನಿ ಈಗ ಸ್ಟ್ಯಾಪ್ನ ಅಟ್ಯಾಚ್ ಮಾಡೋಣ. ಸೊ ಈ ಥರ ಇರುತ್ತಲ್ಲ, ಈ ಥರ 3 ನಿಮಗೆ ಪಾಯಿಂಟರ್ಸ್ ಥರ ಇದೆ. ಸೊ ಅದನ್ನು ಜಸ್ಟ್ ಈ ಥರ ಸ್ಪೈಪ್ ಮಾಡಿ. ಇವಾಗ ನೀವು ATM ಕಾರ್ಡ್ಗೆಲ್ಲ ಹೇಗೆ ಸ್ಪೈಪ್ ಮಾಡ್ತೀರಾ ಆ ಥರ ಸ್ಪೈಪ್ ಮಾಡಿ ಅಷ್ಟೇ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದಿದೆಲ್ಲ ಈ ಥರ ನಿಮಗೆ ಬಲ್ಕ್ ಆಗಿರಬೇಕು. ಅದನ್ನು ನೋಡಿಕೊಂಡು ನೀವು ಈಸಿಯಾಗಿ ಈ ಥರ ಪ್ಲೇಸ್ ಮಾಡಿ. ಸಿಂಪಲ್ ಆಗಿದೆ. ಈಗ ಆನ್ ಮಾಡೋಣ. ಸೊ ವಾಚ್ ಆನ್ ಆಗ್ತಿದೆ, ಈಗ ಬೂಟ್ ಆಗ್ತಿದೆ. ಸೊ ಈಗ ನಿಮ್ಮ ಹತ್ರ ಐಫೋನ್ ಯಾವುದಾದ್ರೂ ಮೊಬೈಲ್ ಇದ್ದರೆ ಈಸಿಯಾಗಿ ಪೇರ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಆ್ಯಪಲ್ SE ವಾಚ್ನ ಐಫೋನ್ಗೆ ಪೇರ್ ಮಾಡೋ ಮುಂಚೆ ಒಂದು ಸ್ಮಾಲ್ ಕಂಪ್ಯಾರಿಸನ್ ಮಾಡೋಣ. ನಿಮ್ಮೆಲ್ಲರಿಗೂ ಗೊತ್ತು ನನ್ನ ಹತ್ರ ಆ್ಯಪಲ್ ವಾಚ್ ಸೀರೀಸ್ 3 ಇದೆ ಅಂತ. ಸೊ ನೀವಿನ್ನೂ ಅದ್ರ ಅನ್ಬಾಕ್ಸಿಂಗ್ ನೋಡಿಲ್ಲ ಅಂದರೆ ಮೇಲೆ ಲಿಂಕಲ್ಲಿದೆ, ಚೆಕ್ ಮಾಡಿ. ಇವಾಗ ಒಂದು ಸ್ಮಾಲ್ ಕಂಪ್ಯಾರಿಸನ್ ಮಾಡೋಣ ಬಿಟ್ವೀನ್ ಐಫೋನ್ SE ಸೀರೀಸ್ 3 ಆ್ಯಂಡ್ ಐಫೋನ್ SE. ಸೊ ಹೇಗಿದೆ ಫಿಸಿಕಲಿ ನೋಡೋಣ ಕಂಪ್ಯಾರಿಸನ್ ಹೇಗಿದೆ ಅಂತ. ಐಫೋನ್ SE ಸೀರೀಸ್ SE ಬಂದು 44mm ಇದೆ ಆ್ಯಂಡ್ ಐಫೋನ್ ಸೀರೀಸ್ 3 ಬಂದು 42mm ಇದೆ. ಸೊ ಬ್ಯಾಕ್ ಸೈಡ್ ನಿಮ್ಗೆ ಹೇಗಿದೆ ಅಂದರೆ ಈ ಥರ ಇದೆ ನಿಮಗೆ. ಸೊ ಇದು ಕಂಪ್ಲೀಟ್ಲಿ ಇಂಟರ್ಫೇಸ್ ಈ ಥರ ಇದೆ, ಸಿಂಗಲ್ ಇದೆ. ಇದರಲ್ಲಿ ನೋಡಿ ಸೆನ್ಸರ್ಸ್ ಎಲ್ಲ ಹೇಗಿದೆ ಅಂತ. ಸೊ ಹೇಗೆ ಕಂಡುಹಿಡಿತೀರಾ ಇದು GPS ಸೆಲ್ಯುಲಾರ್ ಅಂತ ಅಂದರೆ ಇದೇ ಡಿಫ್ರೆನ್ಸ್. ಸೊ ಇಲ್ಲಿ ಇದು ನೀವು ನೋಡ್ಬೋದು, ಇಲ್ಲಿ ರೆಡ್ ಕಲರ್ ಸ್ಟ್ರೈಪ್ ಥರ ಇದೆ, ಸರ್ಕ್ಯುಲರ್ ಆಗಿದೆ ಅಲ್ಲ, ಸರ್ಕ್ಯುಲರಿ ರೆಡ್ ಕಲರ್ ಇದೆ. ಸೊ ಅದರಿಂದ ನಮ್ಗೆ ಹೋಗುತ್ತೆ ಇದು ಸೆಲ್ಯುಲಾರ್ ಅಂತ. ಇಲ್ಲಿ ನಿಮ್ಮನೆ ನಾರ್ಮಲ್ ಆಗೇ ಇದೆ ಬಟನ್. ಸೊ ಏನು ರೆಡ್ ಕಲರ್ ಇಲ್ಲ. ಸೊ ಇದು GPS. ಸೊ ಅದು ಬಿಟ್ಟರೆ ಇನ್ನೆಲ್ಲ ಸೇಮ್ ಇದೆ. ಬಟ್ ಇದರಲ್ಲಿ ಏನಂದರೆ ನಿಮಗೆ ಇದು ಫುಲ್ಲಿ ಅಪ್ಗ್ರೇಡೆಡ್, ರೀಸೆಂಟ್ಲಿ ಲಾಂಚ್ ಆಗಿರೋದ್ರಿಂದ ಇದು ನಿಮಗೆ ಕಂಪ್ಲೀಟಾಗಿ ಅಪ್ಗ್ರೇಡ್ ಆಗಿರುತ್ತೆ. ಆ್ಯಂಡ್ ಇದು ಒಂದು ತುಂಬಾ ವರ್ಷ ಆಗಿರೋದು ಲಾಂಚ್ ಆಗಿರೋದು. ಸೊ ಅಪ್ಗ್ರೇಡೇಷನ್ ಏನೂ ಇರೋದಿಲ್ಲ. ಇದು ಒಂದು ನಿಮಗೆ ಫುಲ್ ಪವರ್ ಪ್ಯಾಕ್ ಅಂತಲೇ ಹೇಳ್ಬೋದು, ಕಂಪ್ಲೀಟ್ಲಿ ಅಪ್ಗ್ರೇಡ್ ಆಗಿರುತ್ತೆ. ಸೊ ಬನ್ನಿ ಈಗ ಐಫೋನ್ನ ಆ್ಯಪಲ್ ವಾಚ್ಗೆ ಪೇರ್ ಮಾಡೋಣ. ಸೊ ಈಗ ಆ್ಯಪಲ್ ವಾಚ್ನ ನನ್ನ ಹತ್ರ ಇರೋ ಐಫೋನ್ 11ಗೆ ನಾನು ಪೇರ್ ಮಾಡ್ತಾ ಇದ್ದೀನಿ. ನೀವಿನ್ನೂ ಐಫೋನ್ 11 ಅನ್ಬಾಕ್ಸಿಂಗ್ ವೀಡಿಯೋಸ್ ನೋಡಿಲ್ಲ ಅಂದರೆ ಮೇಲೆ ಲಿಂಕಲ್ಲಿದೆ, ಚೆಕ್ ಮಾಡಿ. ಸೊ ಬನ್ನಿ ಈಗ ಪೇರ್ ಮಾಡೋಣ. ಸೊ ನಿಮಗೆ ಇದರಲ್ಲಿ ನೋಟಿಫಿಕೇಷನ್ ಏನೂ ಬೇಕಿಲ್ಲ. ನೀವು ಹೋಗ್ಬಿಟ್ಟು ಓಕೆ ಬ್ಲೂಟೂತ್ನ ಆನ್ ಮಾಡಬೇಕು, ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡಬೇಕು ನೀವು ಪೇರ್ ಮಾಡೋದಕ್ಕಂತ. ಸೊ ಈ ಥರ ನೀವು ಮೊಬೈಲ್ನ ಆ್ಯಪಲ್ ವಾಚ್ ಹತ್ರ ಇಟ್ಟಿದ ತಕ್ಷಣ ನಿಮಗೆ ಆಟೋಮೆಟಿಕ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದು ಅಂತ. ಡೆಫಿನೆಟ್ಲಿ ಕಂಟಿನ್ಯೂ ಮಾಡಬೇಕೀಗ. ಸೊ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಸೆಟ್ ಫಾರ್ ಯುವರ್ ಸೆಲ್ಫ್ ಆರ್ ಸೆಟ್ ಫಾರ್ ಫ್ಯಾಮಿಲಿ ಮೆಂಬರ್ಸ್. ಸೊ ಆ್ಯಪಲಲ್ಲಿ ನೀವು ಕಂಪ್ಲೀಟ್ಲಿ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನೀವು ವಾಚ್ನ ಸೆಟ್ ಮಾಡ್ಕೋಬೋದು. ಅದು ಹೇಗೆ ಅಂತ ನಾನು ಮುಂದಿನ ವೀಡಿಯೋಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಸದ್ಯಕ್ಕೆ ಈಗ ನಾನು ಸೆಟ್ ಫಾರ್ ಮೈ ಸೆಲ್ಫ್ ಅಂತ ಮಾಡ್ತಾ ಇದ್ದೀನಿ. ಸೊ ಸ್ಕ್ಯಾನ್ ಈ ಥರ ಮಾಡ್ಕೊಳಂಗಿದ್ರೆ ನಿಮಗೆ ಕಂಪ್ಲೀಟ್ಲಿ ಸೆಟಪ್ ಆಗೋಗುತ್ತೆ ಆ್ಯಪಲ್ ವಾಚ್ ನಿಮ್ಮ ಫೋನ್ಗೆ. ಸೊ ಸೆಲ್ಯುಲಾರ್ಗೂ ಮತ್ತು GPS ಏನು ಡಿಫ್ರೆನ್ಸ್ ಅಂದರೆ, ಸೆಲ್ಯುಲಾರಲ್ಲಿ ನಿಮಗೆ ಮೊಬೈಲ್ ನಿಮ್ಮ ಪಕ್ಕನೇ ಇರಬೇಕು ಅಂತಿಲ್ಲ. ನೀವು ಮನೇಲಿ ಬಿಟ್ಬಿಟ್ಟು ನೀವು ವಾಚ್ನ ಮನೇಲಿ ಬಿಟ್ಬಿಟ್ಟು ಎಲ್ಲೋ ಆಚೆ ಹೋಗಿರ್ತೀರಾ, ಸಡನ್ನಾಗಿ ಕಾಲ್ಸ್ ಬಂತು ಅಂದ್ರೂ ನೀವು ಈಸಿಯಾಗಿ ವಾಚಿಂದ ನೀವು ಕಾಲ್ಸ್ನ ರಿಸೀವ್ ಮಾಡ್ಬೋದು. ಬಟ್ GPS ಅಂದರೆ ಮೊಬೈಲ್ ನಿಮ್ಮ ಹತ್ರ ಇರಲೇಬೇಕು. ಸೊ ಮನೇಲಿ ಬಿಟ್ಬಿಟ್ಟು ವಾಚ್ ಹಾಕ್ಕೊಂಡಿದ್ರೆ ಉಪಯೋಗ ಇರೋದಿಲ್ಲ, ಬಿಕಾಸ್ ನಿಮಗೆ ನೋಟಿಫಿಕೇಶನ್ ಬರೋಲ್ಲ. ಬಟ್ ಸೆಲ್ಯುಲಾರಲ್ಲಿ ನಿಮ್ಮ ಮೊಬೈಲ್ ಎಲ್ಲೇ ಇರಲಿ ನೀವು ಕಾಲ್ಸ್ನ ಅಟೆಂಡ್ ಮಾಡ್ಬೋದು, ಮೆಸೇಜಸ್ ಮಾಡ್ಬೋದು, ಮೆಸೇಜಸ್ನ ರಿಸೀವ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ಲಿ ಕೊಟ್ಟಿದ್ದಾರೆ ಎಷ್ಟು mm ಅಂತ. ನಿಮಗೆ ಇಲ್ಲಿ 44mm ಅಲ್ಯೂಮಿನಿಯಂ ಕೇಸ್ ಅಂತ ಇದೆ. ಸೊ ನೀವು ಯಾವ ರಿಸ್ಟ್ಗೆ ಯೂಸ್ ಮಾಡ್ತೀರಾ, ಯೂಶಲಿ ಲೆಫ್ಟ್ ಆರ್ ರೈಟ್? ಸೊ ತುಂಬ ಜನ ಯೂಶಲಿ ಲೆಫ್ಟ್ಗೆ ವೇರ್ ಮಾಡ್ತಾರೆ. ಸೊ ನಾನು ಲೆಫ್ಟ್ಗೆ ಚೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮೊಬೈಲ್ ಡೇಟಾ ಕಾನ್ಫಿಗರ್ನ ನಾನು ವಾಚ್ಗೆ ಮಾಡಿದ್ದೀನಿ. ಸೊ ಇದು ಸೆಲ್ಯುಲರ್ ಮಾಡೆಲ್ ಆಗಿರೋದ್ರಿಂದ ನಿಮಗೆ ಅದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದರೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿದ್ರು ನೀವು ಕಾಲ್ಸ್ ಆ್ಯಂಡ್ ಮೆಸೇಜಸ್ನ ನೀವು ಡೈರೆಕ್ಟ್ಲಿ ವಾಚ್ಗೆ ರಿಸೀವ್ ಮಾಡ್ಬೋದು. ಸೊ ನೀವು ಕಾಲ್ಸ್ನ ಕೂಡ ನೀವು ವಾಚಿಂದನೇ ಮಾಡ್ಬೋದು. ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ನಿಮಗೆ ಸೆಲ್ಯುಲರಿಂದ. ಸೊ GPS ನಿಮಗೆ ಈ ಥರ ಆಪ್ಷನ್ಸ್ ಇರೋದಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ನಿಮಗೆ ಸೆಲ್ಯುಲಾರ್ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆದರೂ ಬಟ್ ತುಂಬಾ ಬೆನಿಫಿಟ್ಸ್ ಇದೆ. ಡೆಫಿನೆಟ್ಲಿ ವರ್ತ್ ಅಂತಲೇ ಹೇಳ್ಬೋದು.
ಇವಾಗ ಆಪಲ್ ವಾಚ್ ಐಫೋನ್ ಜೊತೆಗೆ ಸಿಂಕ್ ಆಗಿದೆ. ಸೊ ಇದರ ಅಪ್ಲಿಕೇಶನ್ ನೋಡೋ ಮುಂಚೆ ವಾಚ್ನ ಓವರ್ವ್ಯೂ ನೋಡೋಣ. ನಿಮಗೆ ಫ್ರಂಟಲ್ಲಿ 44 ಇಂಚಸ್ ರೆಟಿನಾ OLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸ್ಟ್ರ್ಯಾಪ್ ಕೂಡ ತುಂಬ ಸಾಫ್ಟ್ ಆ್ಯಂಡ್ ಪ್ರೀಮಿಯಂ ಆಗಿದೆ. ಸೈಡಲ್ಲಿ ಡಿಜಿಟಲ್ ಕ್ರೌನ್, ಆನ್ ಆಫ್ ಬಟನ್ ಆ್ಯಂಡ್ ಮೈಕ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನಿಮಗೆ ಹಾರ್ಟ್ ಬೀಟ್ ಸೆನ್ಸರ್ಸ್, ಫಾಲ್ ಡಿಡಕ್ಷನ್ ಸೆನ್ಸರ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ. ಇನ್ನೊಂದು ಸೈಡಲ್ಲಿ ನೀವು ಸ್ಪೀಕರ್ ಗ್ರಿಲ್ನ ನೋಡ್ಬೋದು. ಓವರಾಲ್ ಆಗಿ ವಾಚ್ ಅಂತೂ ಸಖತ್ ಪ್ರೀಮಿಯಂ ಹಾಗೂ ಸಖತ್ ಸ್ಟೈಲಿಶ್ ಆಗಿದೆ. ನಿಮಗೆ ಈ ವಾಚ್ ಫೇಸ್ ಬಗ್ಗೆ ಮಾತಾಡಬೇಕಂದ್ರೆ ವಾಚ್ ಫೇಸ್ ತುಂಬಾನೇ ವೈಬ್ರೆಂಟ್ ಆಗಿದೆ. ಬಿಕಾಸ್ ಆಫ್ 44 ಇಂಚಸ್ OLED ರೆಟಿನಾ ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ತುಂಬಾನೇ ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ಸೊ ನಿಮಗೆ ವಾಚ್ ಫೇಸಸ್ ಕೂಡ ಡಿಫ್ರೆಂಟ್ ಚೇಂಜ್ ಮಾಡ್ಕೋಬಹುದು. ಸೊ ಮೇಲ್ಗಡೆ ಸ್ವೈಪ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬಾರ್ ಬರುತ್ತೆ. ನಿಮ್ಮ ಮೊಬೈಲ್ ಬರೋ ಎಲ್ಲ ನೋಟಿಫಿಕೇಶನ್ ನೀವು ಇಲ್ಲೇ ನೋಡ್ಬೋದು. ಕೆಳಗಡೆ ನಿಮಗೆ ಕಂಟ್ರೋಲ್ ಬಾರ್ ಪ್ಯಾನಲ್ ಕೂಡ ಇದೆ. ಇದರಲ್ಲಿ ನಿಮಗೆ ನಿಮ್ಮ ವೈಫೈ ಕನೆಕ್ಟಿವಿಟಿ ಹೇಗಿದೆ, ಏರೋಪ್ಲೇನ್ ಹಾಕ್ಬೇಕಂದ್ರೆ ಏರೋಪ್ಲೇನ್ ಮೋಡಲ್ಲಿ ನೀವು ಏರೋಪ್ಲೇನ್ ಮೋಡಲ್ಲಿ ಇಟ್ಕೋಬಹುದು. ಆ್ಯಂಡ್ ನಿಮಗೆ ಸೈಡಲ್ಲಿ ನಿಮಗೆ ಡಿಜಿಟಲ್ ಕ್ರೌನ್ ಬಟನ್ ಕೂಡ ಇದೆ. ಸೊ ಅದನ್ನು ನೀವು ಒಂದ್ಸರಿ ಪ್ರೆಸ್ ಮಾಡಿದ್ರೆ ನಿಮಗೆ ಮೆನ್ಯೂ ಓಪನ್ ಆಗುತ್ತೆ. ಅಲ್ಲಿ ನೀವು ಎಲ್ಲ ಅಪ್ಲಿಕೇಶನ್ಸ್ನ ಹನಿಕಾಮ್ ಗ್ರಿಡಲ್ಲಿ ನೋಡ್ಬೋದು, ಆ ಥೀಮಲ್ಲಿ ನೀವು ನೋಡ್ಬೋದು. ಸೊ ದಟ್ ನಿಮಗೆ ಎಲ್ಲ ಅಪ್ಲಿಕೇಶನ್ ಒಂದೇ ಸರಿ ನೀವು ನೋಡ್ಬೋದು. ಆ್ಯಂಡ್ ಟಚ್ ರೆಸ್ಪಾನ್ಸಿಂಗ್ ಕೂಡ ಈ ವಾಚ್ದು ತುಂಬಾ ಚೆನ್ನಾಗಿದೆ. ಕಂಪೇರ್ ಟು ಆಂಡ್ರಾಯ್ಡ್ ವಾಚಸ್ ನಿಮಗೆ ಟಚ್ ರೆಸ್ಪಾನ್ಸ್ ಆಂಡ್ರಾಯ್ಡ್ ವಾಚಸಲ್ಲಿ ಅಷ್ಟು ಸ್ಮೂತ್ ಆಗಿರಲ್ಲ. ಇದರಲ್ಲಿ ಟಚ್ ರೆಸ್ಪಾನ್ಸ್ ತುಂಬಾ ಸ್ಮೂತ್ ಆಗಿದೆ. ಅದೊಂದು ಆ್ಯಡೆಡ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಸೈಡ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋ ಎಲ್ಲ ಅಪ್ಲಿಕೇಶನ್ಸ್ ನೀವು ನೋಡ್ಬೋದು. ಸೊ ನಿಮಗೆ ಯಾವ ಅಪ್ಲಿಕೇಶನ್ಸ್ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ಕೊಂಡ್ರು ನೀವು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಅಥವಾ ಯಾವುದಾದ್ರೂ ನೀವು ಕ್ಲೋಸ್ ಮಾಡಬೇಕು ಅಂದ್ಕೊಳ್ತಾ ಇದ್ರೆ ಅಪ್ಲಿಕೇಶನ್ನ ನೀವು ಸ್ಲೈಡ್ ಮಾಡಿದ್ರೆ ಸಾಕು, ನಿಮ್ಗೆ ಅಲ್ಲಿ ಕ್ರಾಸ್ ಸಿಂಬಲ್ ಕಾಣುತ್ತೆ. ಆ ಕ್ಲೋಸ್ ಸಿಂಬಲ್ನ ನೀವು ಪ್ರೆಸ್ ಮಾಡಿದ್ರೆ ಸಾಕು, ನಿಮ್ಗೆ ಈಸಿಯಾಗಿ ಅಪ್ಲಿಕೇಶನ್ಸ್ ಕ್ಲೋಸ್ ಆಗುತ್ತೆ. ಈ ವಾಚ್ನ ಸ್ಪೆಸಿಫಿಕೇಶನ್ಸ್ ಬಂದರೆ ನಿಮಗೆ ಲೇಟೆಸ್ಟ್ iOS ವಾಚ್ ಆಪರೇಟಿಂಗ್ ಸಿಸ್ಟಮ್ 7.1 ರನ್ ಆಗ್ತಾ ಇದೆ. ಕೆಪಾಸಿಟಿ ಬಂದು 32 GB ಇದೆ. ಆ್ಯಂಡ್ ಅವೈಲೇಬಲ್ ಕೆಪಾಸಿಟಿ ಈಗ ನಿಮಗೆ ಅರೌಂಡ್ 24 GB ಕೊಟ್ಟಿದ್ದಾರೆ. ಹಾಗೂ ನಿಮಗೆ S5 64-bit ಡ್ಯುಯಲ್ ಕೋರ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಈ ವಾಚಲ್ಲಿರುವ ಅಪ್ಲಿಕೇಶನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನನ್ನ ಫೇವ್ರೇಟ್ ಅಪ್ಲಿಕೇಶನ್ಸ್ ಬಂದು ಮೆಮೋಜಿ. ಸೊ ಐಫೋನ್ 11ಅಲ್ಲಿ ನಾನು ಆಲ್ರೆಡಿ ನನ್ನ ಮೆಮೋಜಿನ ಸೆಟ್ ಮಾಡಿದ್ದೆ. ಸೊ ಈ ವಾಚ್ ಐಫೋನ್ಗೆ ಸಿಂಕ್ ಆಗಿರೋದ್ರಿಂದ ಅದೇ ಮೆಮೋಜಿನ ನೀವು ವಾಚಲ್ಲಿ ನೋಡ್ಬೋದು. ನನ್ನ ನೆಕ್ಸ್ಟ್ ಅಪ್ಲಿಕೇಶನ್ ಬಂದು ಹಾರ್ಟ್ ಬೀಟ್ ಅಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಸೊ ಹಾರ್ಟ್ ಬೀಟ್ ರೇಟ್ನ ನೀವು ಈ ಅಪ್ಲಿಕೇಶನ್ಸಲ್ಲಿ ಮಾನಿಟರ್ ಮಾಡ್ಬೋದು. ಸೊ ನಿಮ್ಮದು ಹಾರ್ಟ್ ಬೀಟ್ ರೇಟ್ ಎಷ್ಟಿದೆ, ಹೈ ಇದೆಯಾ, ಲೋ ಇದೆಯಾ, ಆ ನೋಟಿಫಿಕೇಶನ್ಸ್ ಕೂಡ ಕೊಡುತ್ತೆ. ಸೊ ಬ್ಯಾಕ್ ಸೈಡ್ ನೀವು ಸೆನ್ಸರ್ಸ್ನ ನೋಡ್ಬೋದು, ಅದು ಯಾವಾಗಲೂ ಆನ್ ಆಗಿರುತ್ತೆ. ಇರ್ರೆಗ್ಯುಲರ್ ಹಾರ್ಟ್ ರಿದಮ್ ಕೂಡ ನೀವು ಇದರಲ್ಲಿ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಬಂದು ವರ್ಕೌಟ್ ಅಪ್ಲಿಕೇಶನ್ಸ್. ಇದರಲ್ಲಿ ನೀವು ಡೈಲಿ ಎಷ್ಟು ರನ್ ಮಾಡ್ತೀರಾ, ವಾಕ್, ಸೈಕ್ಲಿಂಗ್, ಯೋಗ, ಸೊ ಎಲ್ಲ ಎಕ್ಸಸೈಸ್ನ ಅದು ಮಾನಿಟರ್ ಮಾಡುತ್ತೆ. ಆ್ಯಂಡ್ ನೀವು ಎಷ್ಟು ಎಕ್ಸಸೈಸ್ ಮಾಡಬೇಕು ಒಂದು ದಿನದಲ್ಲಿ ಅಂತ ನೀವು ಅದನ್ನು ಟಾರ್ಗೆಟ್ ಕೂಡ ಸೆಟ್ ಮಾಡ್ಕೋಬೋದು. ಸೊ ಈ ಅಪ್ಲಿಕೇಶನ್ಸ್ ಬಂದು ಫಿಟ್ನೆಸ್ ಫ್ರೀಕ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಈ ವಾಚಿಂದನೇ ಕಂಪ್ಲೀಟ್ ಮ್ಯೂಸಿಕ್ನ ಕೂಡ ನೀವು ಕಂಟ್ರೋಲ್ ಮಾಡ್ಬೋದು. ಸೊ ವಾಚಿಂದ ನೀವು ನೆಕ್ಸ್ಟ್ ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೋದು, ಪಾಸ್ ಆರ್ ಪ್ಲೇ ಮಾಡ್ಬೋದು. ಈವನ್ ನೀವು ವಾಲ್ಯೂಮ್ ಕಂಟ್ರೋಲ್ ಕೂಡ ಇದರಿಂದನೇ ಮಾಡ್ಕೋಬೋದು. ಸೊ ನನ್ನ ವಾಚಲ್ಲಿ ಅರೌಂಡ್ 24 GB ಮೆಮೊರಿ ಅಷ್ಟು ಅವೈಲೇಬಲ್ ಇದೆ. ಸೊ ಆ ಮೆಮೊರಿ ಅಷ್ಟು ನಾನು ಸಾಂಗ್ಸ್ನ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ ಇಲ್ಲದೇ ನಾನು ವಾಚಿಂದನೇ ಸಾಂಗ್ಸ್ನ ಕೇಳ್ಬೋದು. ಈಗ ವಾಚ್ ಫೇಸ್ನ ಹೇಗೆ ಚೇಂಜ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನಿಮ್ಮ ಮೊಬೈಲ್ನ ಅಪ್ಲಿಕೇಶನ್ಸ್ಗೆ ಹೋದರೆ ನಿಮಗೆ ಬೇಕಾದಷ್ಟು ವಾಚ್ ಫೇಸಸ್ ಅವೈಲೇಬಲ್ ಇದೆ. ಸೊ ನಿಮ್ಮ ಫೇವ್ರೇಟ್ ಫೇಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನನ್ನ ಫೇವ್ರೇಟ್ ಫೇಸ್ ಬಂದು ಮಿಕ್ಕಿ ಮೌಸ್ ಫೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ವಿತ್ ಕಲರ್ ಕಸ್ಟಮೈಸೇಷನ್ ನಾನೀಗ ಚೇಂಜ್ ಮಾಡ್ತೀನಿ. ಸೊ ನೀವು ಅಪ್ಲಿಕೇಶನ್ಸ್ಗೆ ಹೋದರೆ ನೀವು ಸರ್ಚ್ ಮಾಡ್ಕೋಬೋದು, ಓಕೆ ಯಾವ ಥೀಮ್ ಬೇಕು ಅಂತ. ನಾನು ಇಲ್ಲಿ ಮಿಕ್ಕಿ ಮೌಸ್ನ ಸರ್ಚ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನೀವು ಆ್ಯಡ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ನಿಮ್ಮ ವಾಚಲ್ಲಿ ನೀವು ಮಿಕ್ಕಿ ಮೌಸ್ ಫೇಸ್ ವಾಚ್ನ ನೋಡ್ಬೋದು. ಬನ್ನಿ ಈಗ ಈ ವಾಚ್ನ ವೇರ್ ಮಾಡ್ತಾ ಇದ್ದೀನಿ. ಈ ವಾಚ್ನ ಏನಾದರೂ ಫಸ್ಟ್ ಟೈಮ್ ವೇರ್ ಮಾಡೋಂಗಿದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಡೈಲಿ ನೀವು ವೇರ್ ಮಾಡ್ತಾ ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ಸೇಫಾಗಿ ಕೂಡ ಇರುತ್ತೆ, ಎಲ್ಲೂ ಬೀಳೋ ಚಾನ್ಸಸ್ಸೇ ಇರಲ್ಲ ಈ ವಾಚ್. ಆ್ಯಂಡ್ರಾಯ್ಡ್ ವಾಚಸ್ಗೂ ಮತ್ತು ಆ್ಯಪಲ್ ವಾಚಸ್ಗೆ ಏನು ಡಿಫ್ರೆನ್ಸ್ ಅಂದರೆ, ನೀವು ಆ್ಯಪಲ್ ವಾಚ್ನ ಎಷ್ಟೊತ್ತು ವೇರ್ ಮಾಡಿದ್ರೂ ನಿಮಗೆ ಸ್ವೆಟ್ಟೆಲ್ಲ ಏನೂ ಆಗೋದಿಲ್ಲ. ಬಟ್ ಆ್ಯಂಡ್ರಾಯ್ಡ್ ವಾಚಸಲ್ಲಿ ನೀವು ಡೆಫಿನೆಟ್ಲಿ ಸ್ವೆಟ್ನ ನೀವು ನೋಡ್ಬೋದು. ಬಿಕಾಸ್ ನಾನು ಆಲ್ರೆಡಿ ರಿಯಲ್ಮಿ ವಾಚ್ನ ವೇರ್ ಮಾಡ್ತಾ ಇದ್ದೀನಿ. ತುಂಬ ಹೊತ್ತು ಓಕೆ ವರ್ಕೌಟ್ ಏನಾದರೂ ಮಾಡೋವಾಗ ನೀವು ವಾಚ್ನ ವೇರ್ ಮಾಡಿದ್ರೆ ನಿಮಗೆ ಸ್ವೆಟ್ ಗ್ಲ್ಯಾನ್ಸ್ ಎಲ್ಲ ನೀವು ಸ್ವೆಟ್ ಎಲ್ಲ ತುಂಬಾ ನೋಡ್ಬೋದು. ಬಟ್ ಆ್ಯಪಲ್ ವಾಚಸಲ್ಲಿ ನಿಮಗೆ ಬ್ಯಾಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರೋದ್ರಿಂದ ನಿಮಗೆ ಸ್ವೆಟ್ ಎಲ್ಲ ಬರಲ್ಲ. ಆ್ಯಂಡ್ ಇರಿಟೇಷನ್ ಕೂಡ ಆಗಲ್ಲ. ಸ್ಕಿನ್ ಎಲ್ಲ ಒಂದು ಸ್ವಲ್ಪ ಇರಿಟೇಟ್ ಆಗೋ ಥರ ಇರುತ್ತೆ. ಸೊ ಆ ಥರ ಏನೂ ನಿಮಗೆ ಆ್ಯಪಲ್ ವಾಚಸಿಂದ ಆಗಲ್ಲ. ಈ ವಾಚಲ್ಲಿ ಕಾಲ್ ನೋಟಿಫಿಕೇಶನ್ಸ್ ತುಂಬಾ ಫಾಸ್ಟ್ ಆಗಿದೆ.
ನಿಮ್ಮ ಮೊಬೈಲ್ಗೆ ಯಾವುದೇ ಕಾಲ್ಸ್ ಬರಲಿ ಇಮಿಡಿಯೇಟ್ಲಿ ನಿಮಗೆ ವಾಚಲ್ಲಿ ನೋಟಿಫಿಕೇಶನ್ಸ್ ಬರುತ್ತೆ. ಈ ವಾಚಿಂದನೇ ನೀವು ಕಾಲ್ಸ್ನ ಪಿಕ್ ಮಾಡ್ಬೋದು, ಡಿಸ್ಕನೆಕ್ಟ್ ಮಾಡ್ಬೋದು, ಈವನ್ ಕಾಲ್ಸ್ ಕೂಡ ನೀವು ಮಾಡ್ಬೋದು. ಓವರಾಲ್ ಆಗಿ ಆಪಲ್ ವಾಚ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ವಾಚ್ ಇನ್ 2021 ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ದ ಪ್ರೀಮಿಯಂ ಲುಕ್ ಆಗಿರ್ಬೋದು, ತುಂಬ ಸ್ಟೈಲಿಶ್ ಆಗಿದೆ, ಪರ್ಫಾರ್ಮೆನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ನಾನು ಆಪಲ್ ವಾಚ್ ಸೀರೀಸ್ 3ನ ಯೂಸ್ ಮಾಡ್ತಾ ಇದ್ದೆ. ಈ ಆಪಲ್ ವಾಚ್ SEನ ಯೂಸ್ ಮಾಡಿದ್ಮೇಲಂತೂ ಅದ್ರ ಬಗ್ಗೆ ಮರ್ತೇ ಹೋಗಿದ್ದೀನಿ. ಬಿಕಾಸ್ ಆಫ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಆ್ಯಂಡ್ ನಿಮಗೆ ಎಷ್ಟೊಂದು ಅಪ್ಲಿಕೇಶನ್ಸ್ ಆ್ಯಡ್ ಆನ್ ಕೂಡ ಆಗಿದೆ. ಆ್ಯಂಡ್ ನಂಗೆ ಗೊತ್ತಿಲ್ಲ ತುಂಬ ಜನ ಯಾಕೆ ಕನ್ಫ್ಯೂಸ್ ಆಗಿದ್ದಾರೆ ಅಂತ ಆಪಲ್ ವಾಚ್ SEಗೆ ಮತ್ತು ಆಪಲ್ ವಾಚ್ 6ಗೆ ಯಾವ್ದು ಪರ್ಚೇಸ್ ಮಾಡಬೇಕು ಅಂತ. ನಾನಂತೂ ನಿಮಗೆ ಡೆಫಿನೆಟ್ಲಿ ಸಜೆಸ್ಟ್ ಮಾಡೋದೇನೆಂದರೆ ಆಪಲ್ ವಾಚ್ SEನೇ ಪರ್ಚೇಸ್ ಮಾಡಿ ಅಂತ. ನಿಮಗೆ ಪ್ರೈಸ್ ಕೂಡ ಒಂದು ಸ್ವಲ್ಪ ಕಡಿಮೆನೇ ವೆನ್ ಯು ಕಂಪೇರ್ ಟು ಆಪಲ್ ವಾಚ್ 6. ನಿಮಗೇನು ತುಂಬ ಡಿಫ್ರೆನ್ಸ್ ಏನೂ ಇಲ್ಲ, ಜಸ್ಟ್ ಫ್ಯೂ ಸೆನ್ಸರ್ಸು ಮತ್ತು ಚಿಪ್ಸೆಟ್ ಬಿಟ್ಟರೆ ನಿಮಗೆಲ್ಲ ಸೇಮ್ ಇದೆ ಆಪಲ್ ವಾಚ್ SE ವೆನ್ ಯು ಕಂಪೇರ್ ಟು 6. ಸೊ ಓವರಾಲ್ ಆಗಿ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಆಪಲ್ ವಾಚ್ SEನೇ ನೀವು ಪರ್ಚೇಸ್ ಮಾಡಿ. ಬಿಕಾಸ್ ಡೆಫಿನೆಟ್ಲಿ ವರ್ತ್ ಫಾರ್ ಮನಿ. 6 ಒಂದು ಸ್ವಲ್ಪ ರೇಟ್ ಜಾಸ್ತಿ ಆದರೂ ನಿಮಗೆ ತುಂಬಾ ಹೈ ಅನಿಸ್ತು, ಬಟ್ ಎಲ್ಲ ಫೀಚರ್ಸು ನಿಮಗೆ ಆಪಲ್ ವಾಚ್ SEಯಲ್ಲೇ ಇದೆ. ಸೊ ಈ ಪ್ರಾಡಕ್ಟ್ಸ್ನೆಲ್ಲ ನಾನು ನನ್ನ ಓನ್ ಮನಿಯಿಂದ ಪರ್ಚೇಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋಸ್ನೆಲ್ಲ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ಥರ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನಂದು ರೆಗ್ಯುಲರ್ ವೀಡಿಯೋಸ್ ನೋಟಿಫಿಕೇಶನ್ಸ್ ಎಲ್ಲ ನಿಮ್ಗೆ ಬರ್ತಾ ಇರುತ್ತೆ. ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.